ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ವಂದನೆ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಈ ವಿಧೇಯಕವನ್ನ ಅಂಗೀಕರಿಸಬೇಕು ಎಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಅದನ್ನೀಗ ಸಭೆ ಮತ್ತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಮೂಢ ಮಾತ್ರವಲ್ಲ, ಎಲ್ಲ ಇದ್ದ ಹಣೆಬಾರ ಹೊರಗೆ ತೆಗಿತೇವೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅದು ನೀವು ಇನ್ನೂ ಸನ್ಮಾನ್ಯ ಅಧ್ಯಕ್ಷರೇ, ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಅತ್ಯಗತ್ಯವಾದಂತ ಅಧಿಕೃತ ನಿರ್ಣಯ ಮಂಡಿಸ್ತಾರೆ. ದಯವಿಟ್ಟು ಸ್ವಲ್ಪ ಕೇಳಿ. ಜನರ ಪರವಾಗಿ ವಿವಿಧ ಸಮಸ್ಯೆ ಒಂದು ಚರ್ಚೆ ಆಗಲಿಲ್ಲ. ಈ ಒಂದು ವಿಚಾರದಿಂದಾಗಿ ಇಂಪಾರ್ಟೆಂಟ್ ನಿರ್ಣಯ ಇದೆ. ಕರ್ನಾಟಕ ರಾಜ್ಯದ ಜನರ ಹಾಗೂ ನಮ್ಮ ದಕ್ಷಿಣ ಭಾರತದ ಜನರ ರಕ್ಷಣೆಗಾಗಿ ಹಾಗೂ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಸದನ ಒಂದು ನಿರ್ಣಯವನ್ನ ಸ್ವೀಕಾರ ಮಾಡಬೇಕಾಗಿದೆ. ಆದ್ದರಿಂದ ತಾವು ಶಾಂತವಾಗಿದ್ದು ಈ ನಿರ್ಣಯವನ್ನ ಅಂಗೀಕರಿಸಬೇಕು ಅಂತ ಹೇಳಿ ಕೇಳ್ತೀನಿ. ಕರ್ನಾಟಕ ವಿಧಾನಸಭೆಯು 2026ರಲ್ಲಿನ ಅಥವಾ ಅದರ ನಂತರ ನಡೆಸುವ ಹೊಸ ಜನಗಣತಿಯ ಆಧಾರದ ಮೇಲೆ ಚರ್ಚೆ ಮಾಡಬೇಕು. ಕ್ಷೇತ್ರ ಪುನರ್ವಿಂಗಡಣಾ ಪ್ರಕ್ರಿಯೆಯನ್ನು ನಡೆಸಬೇಕು. ಪರವಾಗಿ ಮಾತಾಡ್ತೀರಿ, ನಾವು ವಿರೋಧ ಮಾಡಲ್ಲ, ನಾವು ಪರವಾಗಿ ಮಾತಾಡ್ತೀರಿ. ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು. ಕರ್ನಾಟಕದ ಧ್ವನಿ ಅಡಗಿಸಬಾರ್ದು ಮಾಡಬೇಕೆಂದು ಕರ್ನಾಟಕದ ಸೀಟು ಕಡಿಮೆ ಆಗಬಾರ್ದು. ಕರ್ನಾಟಕದ ಸೀಟು ಕಡಿಮೆ ಆಗಬಾರ್ದು. ನಾವು ಕೂಡ ಅದರ ಪರವಾಗಿದ್ದೀರಿ. ಅದಕ್ಕೆ ಸಪರೇಟ್ ಆಗಿ ಇದನ್ನ ತಗೊಳ್ಳಿ. ಇದನ್ನ ಸಪರೇಟ್ ನಿರ್ಧರಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಈ ಸದನವು ಒತ್ತಾಯಿಸುತ್ತದೆ. ಕರ್ನಾಟಕ ಪಾರ್ಲಿಮೆಂಟ್ ಕಡಿಮೆ ಆಗಬಾರ್ದು, ನಮಗೆ ಸ್ಥಾನ ಸಿಗಬೇಕು ಅನ್ನೋದ್ರಲ್ಲಿ ಇದ್ದೀರಿ. ನಾವು ಕೂಡ ನಿರ್ಣಯವನ್ನ ಸ್ಪೆಷಲ್ ಅಧಿವೇಶನ ಕರೀರಿ. ಬಹಳ ಪ್ರಮುಖವಾದ್ದು ಕರ್ನಾಟಕದಲ್ಲಿ ಇದು ಬಹಳ ಪ್ರಮುಖ. ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ದಕ್ಷಿಣ ಭಾರತದ ಪ್ರತಿನಿಧಿಗಳು ರಾಜ್ಯಗಳಿಗೆ ನಮ್ಮ ಪಾಪ್ಯುಲೇಷನ್ ನಾವು ಪಾಪ್ಯುಲೇಷನ್ ನಿಯಂತ್ರಣ ಕರ್ನಾಟಕದ ಹಿತ ಕಾಪಾಡುವುದಕ್ಕಾಗಿ ನಮಗೆ ಲಭ್ಯ ಅದಕ್ಕೋಸ್ಕರ ನಾವು ಬೆಂಬಲ ಕೊಡ್ತೀವಿ. ದಯವಿಟ್ಟು ಚರ್ಚೆ ಮಾಡಿ. ಎಲ್ಲ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡಿ. ಸಂವಿಧಾನದ ಬಗ್ಗೆ ಅವಕಾಶ ಕೊಟ್ರಲ್ಲ ನೀವು. ಸಂವಿಧಾನದ ಬಗ್ಗೆ ಅವಕಾಶ ಕೊಟ್ರಿ. ಸಂವಿಧಾನದಲ್ಲಿ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಗಳು 1971ರ ಜನಗಣತಿಯನ್ನು ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣಾ ಪ್ರಕ್ರಿಯೆಯನ್ನು ನಿರ್ಧರಿಸಬೇಕೆಂದು ಕೇಂದ್ರ ಸರ್ಕಾರ ಒತ್ತಾಯಿಸಿ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ನಿರ್ಣಯದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯ ಹೌದಿನ ಪರವಾಗಿದೆ. ಲೋಕಸಭೆ ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಒಂದೇ ಒಂದು ದಿವಸ ಜನರ ಬಗ್ಗೆ ಚರ್ಚೆ ಆಗಲಿಲ್ಲ. ಚರ್ಚೆ ಮಾಡಲಿ. ಇಡೀ ಎಲ್ಲರೂ ಮಾತಾಡ್ಲಿ. ಎಲ್ಲಾ ಸದಸ್ಯರಿಗೂ ಹಕ್ಕಿದೆ ಮಾತಾಡಕ್ಕೆ. ಇದು ಎರಡನೇ ನಿರ್ಣಯ. ಸನ್ಮಾನ್ಯ ಅಧ್ಯಕ್ಷರೇ, ಇದು ನಮ್ಮ ಹಕ್ಕಿದು. ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಅಂತ ವಿನಂತಿಸಿಕೊಳ್ತೀನಿ. ನಿಮ್ಮ ಸ್ವೀಕರಿಸಿ. ಅಧ್ಯಕ್ಷರೇ, ಎಷ್ಟು ಬೇಗ ಚರ್ಚೆ ಮಾಡುವ. ಭಾರತವು ವಿಶ್ವದ ಅತಿ ದೊಡ್ಡ ಒಕ್ಕೂಟ ಪ್ರಜಾಪ್ರಭುತ್ವ. ಎರಡನ್ನೂ ಕೂಡ ನೀವು ಭಾರತ ಸಂವಿಧಾನದ ಭಾಗ 15ರಲ್ಲಿ ಪ್ರತಿಪಾದಿಸಿರುವ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ತತ್ವವು ಈ ಪ್ರಜಾಪ್ರಭುತ್ವದ ಆತ್ಮವಾಗಿದೆ.
ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವವು ಭಾರತ ಪ್ರಜಾಸತ್ತಾತ್ಮಕ